ಬಬಲಾದಿ ಸದಾಶಿವ ಕುಡಿತಿದ ಅಂತ. ಹಂಗ ಬಬಲಾದಿ ಸದಾಶಿವ ದಾರು ಕುಡಿತದ ಅಂದ್ರ ಮಗ್ಗಲಕ್ಕೆ ಹೊಳಿ ಹರಿದು ಹೊಂಟಿತ್ತು. ಕೃಷ್ಣಾ ನದಿ ಹೊಂಟಿತ್ತು, ನನಗೆ ದಾರು ಬೇಕಾಗ್ಯದ ಅಂತ ಹೇಳಿದ್ರಂತ. ಅಜ್ಜ ದಾರು ಸಿಗಂಗಿಲ್ಲ ನಿನಗಾತಂದ್ರಂತ. ನೋಡ ಬಾಜುಕ ಕೃಷ್ಣ ಹರಿದು ಹೊಂಟಾಳ, ಹೋಗಿ ಒಂದು ಬಕೆಟ್ ತುಂಬಿಕೊಂಡು ಬಾ ಹೋಗಂದಂತ. ಅವಾಗ ಬಬಲಾದಿ ಸದಾಶಿವ ಕುಡಿಯಂಗ ಅನ್ನತ್ತಂದ್ರ ಹರಿಯುವ ಹೊಳಿಯನ್ನೇ ದಾರು ಮಾಡಿ ಸೆರೆ ಮಾಡಿ ಕುಡ್ದ. ಹಂಗೇನಾರ ಪವರ್ ನಿಮ್ ಅಂತಾಕಿತ್ತಂದ್ರ ಕುಡಿಯೋರ್ ನಾ ಏನು ಬೇಡ ಅನ್ನಂಗಿಲ್ಲ. ಆದ್ರ ಗಾಂಜಾ ಸೇದಿತ್ತು, ಬೀಳಿ ಸೇದಿತ್ತಂದ್ರ ಕಿಸುನಾಳ್ ಶರೀಫ್ ಸೇರ್ತಿದ್ದ ಅಂತ. ಅವ ಒಂದೊಂದು ಚುರುಕಿ ಹೊಡೆದಾಗ ಒಂದು ತತ್ವ ಪದ ಬರೀತಿದ್ದ ಅಂತ. ಅವ ಬರೆದಿರತಕ್ಕಂತ ತತ್ವದ ಪದ ಇವತ್ತು ಮಾನವನ ಧರ್ಮಕ್ಕೆ ದಾರಿಯಾಗುವಂತ ತತ್ವ ಪದ ಬರ್ದಾನ. ನಿಮಗೇನಾರ ತತ್ವ ಪದ ಬರೆಯುವಂತ ತಾಕತ್ತಿತ್ತಂದ್ರ ನೀವು ಗಾಂಜಾ ಸೇದ್ರಿ, ಸಿಗರೇಟ್ ಸೇದ್ರಿ. ಅದ್ರದ್ದು ಯಾವುದೂ ಇರ್ಲಿಕ್ಕಂದ್ರ ನೀವ್ಯಾರು ಕೂಡ ಸೇದಾಕ್ ಹೋಗ್ಬೇಡ್ರಿ, ಕುಡ್ಯಾಕ್ ಹೋಗ್ಬೇಡ್ರಿ. ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಶರೀರವನ್ನ ಕೈಕೊಂಡು ಹೋಗೋಣ. ಈ ಭೂಮಿ ಮ್ಯಾಗ ಹುಟ್ಟಿ ಬಂದಿರತಕ್ಕಂಥ ಕಾರ್ಯ ನಮಗ ಭಗವಂತ ಕಲಿಸಿಕೊಟ್ಟಾನ, ಎಲ್ಲವೂ ಕೂಡ ಕೊಟ್ಟಿದ್ದಾನ. ಇವತ್ತು ಫ್ರೀಯಾಗಿ ಆಕ್ಸಿಜನ್ ಕೊಟ್ಟಾನ, ಫ್ರೀಯಾಗಿ ಗಾಳಿ ಕೊಟ್ಟಾನ, ಫ್ರೀಯಾಗಿ ನೀರು ಕೊಟ್ಟಾನ. ಒಂದು ದಿನ ಕೆನಲ್ದವ್ರು ನೀರು ಬಿಡ್ಲಿಕ್ಕಂದ್ರ ರೋಡ್ ಮ್ಯಾಗ ಹೋಗಿ ಪ್ರತಿಭಟನೆ ಮಾಡ್ತೇವಿ. ಆದ್ರೆ ಭಗವಂತ ಒಂದು ವರ್ಷ ಮಳೆ ಕೊಡ್ಲಿಕ್ಕಂದ್ರೆ ಎಷ್ಟು ತ್ರಾಸ ಆಗ್ತದ. ನಿರಂತರವಾಗಿ ಮಳೆ ಕೊಡ್ತಾನ, ನಿರಂತರವಾಗಿ ಬಿಸಿಲೈತಿ. ಎಲ್ಲವೂ ಕೂಡ ಈ ಭೂಮಿ ಮ್ಯಾಗ